ಇದು 2 ಇನ್ 1 ಎಗ್ ರೆಸಿಪಿ. ಹಾಗೆ ಚಪಾತಿ ಜೊತೆ ಎಗ್ ಬುರ್ಜಿ ಥರನೂ ತಿನ್ಬೋದು. ಇಲ್ಲ ಅಂದರೆ ಅನ್ನ ಹಾಕಿ ಕಲಸಿ ಈ ಥರ ಎಗ್ ರೈಸ್ ಥರನೂ ಮಾಡ್ಕೋಬೋದು. ಯಾವುದೇ ಸಾಸ್‌ನ ಬಳಸದೆ ಅಮ್ಮ ಸಿಂಪಲಾಗಿ ಮಾಡ್ತಿದ್ದಿದ್ದು ಎಗ್ ರೈಸ್ ಇದು. ಫಸ್ಟು ಬಾಣಲೆಗೆ ಎಣ್ಣೆ, ಹೋಲ್ ಸ್ಪೈಸಸ್ ಮತ್ತು ಸೋಂಪನ್ನ ಹಾಕಿ ಫ್ರೈ ಮಾಡಿ, ಹೆಚ್ಚಿರೋ ಕ್ಯಾಪ್ಸಿಕಮ್, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್‌ನ ಹಾಕಿ ಇದನ್ನು ಕೂಡ 1 ನಿಮಿಷ ಫ್ರೈ ಮಾಡಿ, ನಂತರ ಸಣ್ಣಕ್ಕೆ ಉದ್ದುದ್ದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕಿ, ಈರುಳ್ಳಿ ಎಲ್ಲ ಬಾಡಿದ್ಮೇಲೆ ಹೆಚ್ಚಿರೋ ಟೊಮ್ಯಾಟೊ ಹಾಕಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡಿ, ಟೊಮ್ಯಾಟೊ ಸಾಫ್ಟ್ ಆದಮೇಲೆ ಇದಕ್ಕೆ ಮೊಟ್ಟೆನ ಹಾಕ್ತಾ ಇದ್ದೀನಿ. ಮೊಟ್ಟೆ ಹಸಿ ವಾಸನೆ ಎಲ್ಲ ಹೋಗೋ ತನಕ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿದು, ನಂತರ ಮಾಡಿರೋ ಅನ್ನನ ಹಾಕಿ ಮಿಕ್ಸ್ ಮಾಡಿ, ಇದು ನೀಟಾಗಿ ಹೊಂದ್ಕೊಂಡ್ಮೇಲೆ ಲಾಸ್ಟಲ್ಲಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಎಗ್ ರೈಸ್ ರೆಡಿ ಆಗುತ್ತೆ. ಈಗಲೂ ಕೂಡ ತುಂಬ ಅಮ್ಮಂದಿರು ಮನೇಲಿ ಇದೇ ರೀತಿ ಮಾಡ್ತಾರೆ. ಇನ್ ಕೇಸ್ ಯಾರಾದ್ರು ಬ್ಯಾಚುಲರ್ಸ್ ಅಥವಾ ಅಡುಗೆ ಕಲಿಯೋರಿದ್ರೆ ಒಂದ್ಸಲ ಈ ಥರ ಟ್ರೈ ಮಾಡಿ.